ಏನಾದರೂ ಮಾಹಿತಿ ಇತ್ತ ಈ ಥರ ತೊಂದರೆ ಕೊಡ್ತಾ ಇದ್ದಾರೆ ಅವರಿಗೆ ಲಾವಣ್ಯಗೆ ಚೇತನ್? ತೊಂದರೆ ಅಂದ್ರೆ ಒಮ್ಮೆ ತೊಂದರೆ ಇತ್ತಂತೆ, ಮತ್ತೆ ಅದು ಕ್ಲಿಯರ್ ಆಗಿದೆ ಅಂತ ಹೇಳಿ. ಆಮೇಲೆ ಏನು ಗೊತ್ತಿಲ್ಲ ನನಗೆ. ಅವರಿಗೆ ಲವ್ ಇತ್ತು ಮುಂಚೆ ಇತ್ತಂದೆ, ನಾನು ಅವಳ ಅಕ್ಕನ ಮದುವೆ ಆಯ್ತು 1 year ಆಯ್ತು ಅಷ್ಟೇ. ಆಮೇಲೆ ಒಂದು 2 month ಹೇಳಿದ್ರು ಅವಳು ಈಗ ಉಂಟಂತ. ಅದಕ್ಕೆ ನಾನು ಹೇಳಿದೆ ನೋಡುವ ಕಾಲ್ ಮಾಡುವ ಅಂತ. ಈಗ ತೊಂದರೆ ಇಲ್ಲ, ಅವಳು ಕೂಡ ಹೇಳಿದ್ರು ಲಾವಣ್ಯ ಕೂಡ, ಬೇಡ ಈಗ ತೊಂದರೆ ಇಲ್ಲ ಬಿಟ್ಬಿಡಿ, ವಿಷಯಕ್ಕೆ ಬರುದಿಲ್ಲ ಅಂತ ಅಷ್ಟೇ. ಟಾರ್ಚರ್ ಕೊಡ್ತಾ ಇದ್ದಾನೆ ಈ ಥರ ಏನು ಹೇಳಿ ಮಾಹಿತಿ ಇಲ್ಲ, ಅದೇ ಮುಂಚೆ ಒಮ್ಮೆ ಹೇಳಿದ್ರು ಅಷ್ಟೇ, ಇನ್ನು ಏನು ತೊಂದರೆ ಇಲ್ಲ ಅಂತ ಹೇಳಿದ್ರು. ಫೋನ್ ಅಲ್ಲಿ ಟೋಟಲ್ ಇಟ್ಕೊಂಡು ನಿನ್ನೆ ಫೋನ್ ಏನಾದ್ರು ಮಾಡಿದ್ರ? ಹಾ, ಫೋನ್ ಲಾಸ್ಟಿಗೆ ಬಸ್ಸಲ್ಲಿ ಇವಳು ಕೆಲಸ ಮುಗಿಸಿ ಬಸ್ಸು ಬರುವಾಗ ಕಕ್ಕೆ ಬರುವಾಗ ಅಲ್ಲಿ ಸೀಟಿಗೆ ಬಂದಂತೆ ಬಸ್ಸಿಗೆ. ಆಗ ಅವಳು ಹೇಳಿದಂತೆ ನಾನು ಅಕ್ಕನಿಗೆ ಕಾಲ್ ಮಾಡ್ತೇನೆ, ಅಕ್ಕನಿಗೆ ಕಾಲ್ ಮಾಡ್ತೇನೆ ಅಂದ್ರೆ ಬೇಗ ಅಲ್ಲಿಂದ ಎದ್ದು ಸೀದಾ ಹೋದ ತಕ್ಷಣ ನನಗೆ ನನ್ನ ಹೆಂಡತಿ ಕಾಲ್ ಮಾಡಿದ್ರು, ಒಮ್ಮೆ ಅವಳಿಗೆ ಕಾಲ್ ಮಾಡಿ ಅಂತ. ಹಾಗೆ ಕಾಲ್ ಮಾಡುವಾಗ ಕಾಲ್ ಮಾಡಿದೆ ನಾನು, ಈಗ ಹೋದ ಅಂದ ತಕ್ಷಣ ಬಂದ. ಮತ್ತೊಮ್ಮೆ ಬರುವಾಗ ಏನಾಯ್ತಂದ್ರೆ ವಾಪಸ್ ಬಂದಲ್ಲ, ವಾಪಸ್ ಬರುವಾಗ ಏನ್ ಮಾಡ್ಬೇಕು ಅಂತ ಹೇಳಿದ್ರು. ನಾನು ಎಂತ ಹೇಳಿದೆ, ಅವ್ರಿಗೆ ಮೊಬೈಲ್ ಕೊಡು ಅಂತ ಹೇಳಿ, ಮೊಬೈಲ್ ಕೊಟ್ರೆ ತಗೊಂಡು ಹೋದ್ರೆ ಅಂತ ಜಸ್ಟ್ ಹಾಗೆ ಹೇಳಿ. ಮತ್ತೆ ಇದೆ ಸೌಂಡ್ ಬುಬ್ಬೆ ಎಲ್ಲ ಕೇಳಿ. ಕಾಂಟ್ಯಾಕ್ಟ್ ಅಲ್ಲಿ ಇದ್ದಲ್ಲಿ ಮರ್ಡರ್ ಆಯ್ತು? ಹಾ, ಕಾಂಟ್ಯಾಕ್ಟ್. ನನ್ನ ಫ್ರೆಂಡ್ಗೆ ಇಮಿಡಿಯೇಟ್ ಕಾಲ್ ಮಾಡಿದ್ದೇನೆ, ಅವನು ಹೋಗುವಾಗ ಮರ್ಡರ್ ಆಯ್ತು. ಈಗ ಅವನ ಮೇಲೆ ಯಾವ ರೀತಿ ಸರ್ಕಾರ ಆಕ್ಷನ್ ತಗೊಳ್ಬೇಕು ಅಂತ ನಿಮಗೆ? ಅವನ ಮೇಲೆ ಅವನನ್ನು ಬಂಧಿಸ್ಬೇಕು. ನಿನ್ನೆಯಿಂದ ತನಿಖೆ ಮಾಡ್ತಿದ್ದ, ಇನ್ನು ಬಂಧಿಸಿಲ್ಲ. ಈಗ ಅವನ ಬಗ್ಗೆ ಏನಾದ್ರು ಮಾಹಿತಿ ಇದೆಯಾ ನಿಮ್ಗೆ? ಅವನು ಹೋಗಿದ್ದಾನೆ ಅಂತ? ಅದೇ ಗಾಡಿಯಲ್ಲಿ ಹೋಗಿದ್ದಾನಂತೆ, ಬಂದ ಟೋಲ್ ಎಲ್ಲ ಪಾಸ್ ಆಗಿದ್ದಾನಂತೆ. ಮತ್ತೆ ಇಲ್ಲಿ ಮೊಬೈಲ್ ಎಲ್ಲ ಇಲ್ಲಿ ಬಿಟ್ಟು ಹೋಗಿದ್ದಾನೆ, ಎಲ್ಲ ಉಂಟು ಇದರಲ್ಲಿ ಅಷ್ಟೇ. ಲಾವಣ್ಯ ಹೇಗಿದ್ರು ನಿಮ್ ಜೊತೆ, ಅಂದ್ರೆ ಅವರ ವ್ಯಕ್ತಿತ್ವ ಯಾವ ತರ ಇತ್ತು? ತೊಂದರೆ ಇಲ್ಲ, ಕ್ಲೋಸ್ ಆಗಿದ್ರು, ಹೇಳ್ತಿದ್ರು. ಆದ್ರೆ ಈ ವಿಷಯ ನಿನ್ನೆ ಒಂದು ಬೆಳಿಗ್ಗೆ ಕಾಲ್ ಮಾಡ್ತಿದ್ರು ಕೂಡ, ಟಾರ್ಚರ್ ಇದ್ರೆ ಕಾಲ್ ಮಾಡ್ತಿದ್ರು ಸೇಫ್ ಆಗ್ತದೆ. ಗೌತಮ್. ಏನಾದರೂ ಮಾಹಿತಿ ಇತ್ತ ಈ ತರ ತೊಂದರೆ ಕೊಡ್ತಾ ಇದ್ದಾರೆ ಅವರಿಗೆ ಲಾವಣ್ಯಗೆ ಚೇತನ್? ತೊಂದರೆ ಅಂದ್ರೆ ಒಮ್ಮೆ ತೊಂದರೆ ಇತ್ತಂತೆ, ಮತ್ತೆ ಅದು ಕ್ಲಿಯರ್ ಆಗಿದೆ ಅಂತ ಹೇಳಿ. ಆಮೇಲೆ ಏನು ಗೊತ್ತಿಲ್ಲ ನನಗೆ. ಅವರಿಗೆ ಲವ್ ಇತ್ತು ಮುಂಚೆ ಇತ್ತಂದೆ, ನಾನು ಅವಳ ಅಕ್ಕನ ಮದುವೆ ಆಯ್ತು 1 year ಆಯ್ತು ಅಷ್ಟೇ. ಆಮೇಲೆ ಒಂದು 2 month ಹೇಳಿದ್ರು ಅವಳು ಈಗ ಉಂಟಂತ. ಅದಕ್ಕೆ ನಾನು ಹೇಳಿದೆ ನೋಡುವ ಕಾಲ್ ಮಾಡುವ ಅಂತ. ಈಗ ತೊಂದರೆ ಇಲ್ಲ, ಅವಳು ಕೂಡ ಹೇಳಿದ್ರು ಲಾವಣ್ಯ ಕೂಡ, ಬೇಡ ಈಗ ತೊಂದರೆ ಇಲ್ಲ ಬಿಟ್ಬಿಡಿ, ವಿಷಯಕ್ಕೆ ಬರುದಿಲ್ಲ ಅಂತ ಅಷ್ಟೇ. ಟಾರ್ಚರ್ ಕೊಡ್ತಾ ಇದ್ದಾನೆ ಈ ಥರ ಏನು ಹೇಳಿ ಮಾಹಿತಿ ಇಲ್ಲ, ಅದೇ ಮುಂಚೆ ಒಮ್ಮೆ ಹೇಳಿದ್ರು ಅಷ್ಟೇ, ಇನ್ನು ಏನು ತೊಂದರೆ ಇಲ್ಲ ಅಂತ ಹೇಳಿದ್ರು. ಫೋನ್ ಅಲ್ಲಿ ಟೋಟಲ್ ಇಟ್ಕೊಂಡು ನಿನ್ನೆ ಫೋನ್ ಏನಾದ್ರು ಮಾಡಿದ್ರ? ಹಾ, ಫೋನ್ ಲಾಸ್ಟಿಗೆ ಬಸ್ಸಲ್ಲಿ ಇವಳು ಕೆಲಸ ಮುಗಿಸಿ ಬಸ್ಸು ಬರುವಾಗ ಕಕ್ಕೆ ಬರುವಾಗ ಅಲ್ಲಿ ಸೀಟಿಗೆ ಬಂದಂತೆ ಬಸ್ಸಿಗೆ. ಆಗ ಅವಳು ಹೇಳಿದಂತೆ ನಾನು ಅಕ್ಕನಿಗೆ ಕಾಲ್ ಮಾಡ್ತೇನೆ ಅಂದ್ರೆ ಬೇಗ ಅಲ್ಲಿಂದ ಎದ್ದು ಸೀದಾ ಹೋದ ತಕ್ಷಣ ನನಗೆ ನನ್ನ ಹೆಂಡತಿ ಕಾಲ್ ಮಾಡಿದ್ರು, ಒಮ್ಮೆ ಅವಳಿಗೆ ಕಾಲ್ ಮಾಡಿ ಅಂತ. ಹಾಗೆ ಕಾಲ್ ಮಾಡುವಾಗ ಕಾಲ್ ಮಾಡಿದೆ ನಾನು, ಈಗ ಹೋದ ಅಂದ ತಕ್ಷಣ ಬಂದ. ಮತ್ತೊಮ್ಮೆ ಬರುವಾಗ ಏನಾಯ್ತಂದ್ರೆ ವಾಪಸ್ ಬಂದಲ್ಲ, ವಾಪಸ್ ಬರುವಾಗ ಏನ್ ಮಾಡ್ಬೇಕಂತ ಹೇಳಿದ್ರು. ನಾನು ಎಂತ ಹೇಳಿದೆ, ಅವ್ರಿಗೆ ಮೊಬೈಲ್ ಕೊಡು ಅಂತ ಹೇಳಿ, ಮೊಬೈಲ್ ಕೊಟ್ರೆ ತಗೊಂಡು ಹೋದ್ರೆ ಅಂತ ಜಸ್ಟ್ ಹಾಗೆ ಹೇಳಿ. ಮತ್ತೆ ಇದೆ ಸೌಂಡ್ ಬುಬ್ಬೆ ಎಲ್ಲ ಕೇಳಿ. ಕಾಂಟ್ಯಾಕ್ಟ್ ಅಲ್ಲಿ ಇದ್ದಲ್ಲಿ ಮರ್ಡರ್ ಆಯ್ತು? ಹಾ, ಕಾಂಟ್ಯಾಕ್ಟ್. ನನ್ನ ಫ್ರೆಂಡ್ಗೆ ಇಮಿಡಿಯೇಟ್ ಕಾಲ್ ಮಾಡಿದ್ದೇನೆ, ಅವನು ಹೋಗುವಾಗ ಮರ್ಡರ್ ಆಯ್ತು. ಈಗ ಅವನ ಮೇಲೆ ಯಾವ ರೀತಿ ಸರ್ಕಾರ ಆಕ್ಷನ್ ತಗೊಳ್ಬೇಕು ಅಂತ ನಿಮಗೆ? ಅವನ ಮೇಲೆ ಅವನನ್ನು ಬಂಧಿಸ್ಬೇಕು. ನಿನ್ನೆಯಿಂದ ತನಿಖೆ ಮಾಡ್ತಿದ್ದ, ಇನ್ನು ಬಂಧಿಸಿಲ್ಲ. ಈಗ ಅವನ ಬಗ್ಗೆ ಏನಾದ್ರು ಮಾಹಿತಿ ಇದೆಯಾ ನಿಮ್ಗೆ? ಅವನು ಹೋಗಿದ್ದಾನೆ ಅಂತ? ಅದೇ ಗಾಡಿಯಲ್ಲಿ ಹೋಗಿದ್ದಾನಂತೆ, ಬಂದ ಟೋಲ್ ಎಲ್ಲ ಪಾಸ್ ಆಗಿದ್ದಾನಂತೆ. ಮತ್ತೆ ಇಲ್ಲಿ ಮೊಬೈಲ್ ಎಲ್ಲ ಇಲ್ಲಿ ಬಿಟ್ಟು ಹೋಗಿದ್ದಾನೆ, ಎಲ್ಲ ಉಂಟು ಇದರಲ್ಲಿ ಅಷ್ಟೇ. ಲಾವಣ್ಯ ಹೇಗಿದ್ರು ನಿಮ್ ಜೊತೆ, ಅಂದ್ರೆ ಅವರ ವ್ಯಕ್ತಿತ್ವ ಯಾವ ತರ ಇತ್ತು? ತೊಂದರೆ ಇಲ್ಲ, ಕ್ಲೋಸ್ ಆಗಿದ್ರು, ಹೇಳ್ತಿದ್ರು. ಆದ್ರೆ ಈ ವಿಷಯ ನಿನ್ನೆ ಒಂದು ಬೆಳಿಗ್ಗೆ ಕಾಲ್ ಮಾಡ್ತಿದ್ರು ಕೂಡ, ಟಾರ್ಚರ್ ಇದ್ರೆ ಕಾಲ್ ಮಾಡ್ತಿದ್ರು ಸೇಫ್ ಆಗ್ತದೆ. ಗೌತಮ್.